ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ವ್ಲಾಗ್ ಭಾಳ ಕ್ರೇಜಿಯಸ್ಟ್ ಆಗಿ ಫನಿ ಇರುತ್ತೆ. ಸೊ ಎಲ್ಲರೂ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಸ್ವಲ್ಪ ವೀಡಿಯೋನ. ಈ ವಿಡಿಯೋನ ಇವತ್ತು ವ್ಲಾಗ್ನಾಗ ನಾನು ನಿಮ್ಗೆ ಒಂದು 5 ವೀಡಿಯೋಸ್ನ ಶೋ ಮಾಡ್ತೀನಿ. ಆ ವೀಡಿಯೋಸ್ ಥ್ರೂನಿಂದ ನಾನು ನಿಮ್ಗೆ ರಿಯಾಕ್ಷನ್ ಕೂಡ ಶೋ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ನೀವು ಕೂಡ ನೋಡಿರಿ, ಎಂಜಾಯ್ ಮಾಡಿ. ಸೊ ಫಸ್ಟ್ ವಿಡಿಯೋ ಒಂದು ವಿಜಯ್ ಪ್ರಕಾಶ್ ಸರ್ ಅವ್ರದ್ದು ಅದ. ಸೊ ಕಾಮಿಡಿ ಮಾಡಿರೋ ವಿಡಿಯೋ ಅದ್ರ ನೋಡೋಣ ಬನ್ನಿ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯೇ ನಿಂತಿರುವೆ. ಫೋನು ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ವಿಡಿಯೋ ಅನ್ಬೇಕು ಏನಕ್ಕೋ ಇನ್ಸಲ್ಟ್ ಮಾಡತ್ತಾರ, ಅವ್ರು ಕ್ಯಾನ್ ಆಡೋದು ನಿಲ್ಲಿಸ್ಬಿಡ್ತಾರ, ಆ ಥರ ಮಾಡತ್ತಾರೆ. ನನಗಂತಿದ್ರೆ ಸಖತ್ತಾಗಿದ್ದು ರಾಂಗ್ ವಿಹಾರ ಮಾಡೋದಿದು. ನನಗಂತ ಇದು ಸ್ವಲ್ಪ ಬೀಟ್ ಕೊಟ್ರಂದ್ರೆ ಕಥೆನೇ ಮುಗಿದೋಗ್ತದೆ ಗಾನದು. ಸೊ ನೆಕ್ಸ್ಟ್ ನಮ್ದು ಸೋನು ನಿಗಮ್ ಸರ್ ಬಂದ ನೋಡೋಣ ಬನ್ನಿ ಹೇಗ್ತಾರೆ ಇರ್ತೀನಿ. ಅನಿಸುತ್ತಿದೆ ಯಾಕೋ ಇಂದು ನೀನೈ ನನ್ನವಳೆಂದು, ಮಾಯದ ಲೋಕದಿಂದ ಬಂದವಳೆಂದು. ಮಧುರಾಯಾತನೆ ಕೊಳ್ಳು ಹುಡುಗಿಯೊಮ್ಮಳೆಂದು, ಮಾಯದ ಲೋಕದಿಂದ ಬಂದಂದು. ಫಾಲೋ ಮೈ ಪೇಜ್ ಅಂಡ್ ಲೈಕ್ ದಿಸ್ ವಿಡಿಯೋ ಮಳೆಂದು, ಮಾಯ ಸಬ್ಸ್ಕ್ರೈಬ್ ಕದಿಂದ ಬಂದಂದು. ವಿಡಿಯೋದಾಗ ಪೋಯ್ ಮೊದಲತ್ರ ಅಂದ್ರೂ ಗೊತ್ತಾಗತ್ತಿಲ್ಲ. ಬಟ್ ಸಾಕಷ್ಟು ಅದು ಇದು ಮಾಡ್ರೆ ಸ್ವಲ್ಪ ಎಡಿಟಿಂಗ್ ಚೆನ್ನಾಗಿ ಮಾಡೋದಿತ್ತು, ಇನ್ನೂ ಸ್ವಲ್ಪ ಬೆಸ್ಟ್ ಆಗ್ತಿತ್ತು ವಿಡಿಯೋ. ಸೊ ಇನ್ನೂ ಸ್ವಲ್ಪ ಇದಕ್ಕೆ ಸ್ಕೋರ್ ಕೊಡೋಣ, ಒಂದು 9.5 ಕೊಡಬಾರ್ದು ಕಂಡ ಮಾತು. ಸೊ ಇದಕ್ಕೆ ನಾವು 8.5 ಕೊಡೋಣ್ರಿ. ಯಾಕಂದ್ರೆ ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಅಂತ ನಾನು 10 ಪಾಯಿಂಟಿನ ಕೊಡ್ತಿದ್ದೇನೆ. ಬಟ್ ನನ್ನ ಕಡೆಯಿಂದ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಉಪೇಂದ್ರ ಸರ್ ಅಂದದ. ಸೊ ಅದನ್ನು ನೋಡೋಣ ಬನ್ನಿ. ಮಸ್ತು ಮಸ್ತು ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು. ಸುಸ್ತು ಆಗಿ ಕುಸ್ತು ಬಿದ್ದೆ, ಅಂಕು ಡೊಂಕು ಮೈಯಿ ನೋಡು, ಡಿಂಗು ಡಾಂಗು ಸ್ಟೈಲು ನೋಡು, ಅಂಕು ಡಾಂಗು ಸ್ಟೈಲು ನೋಡು, ಫಳಫಳ ಹೊಳೆಯುವ ಘಲ್ ಘಲ್ ಕುಣಿಯುವ ಲಂಗಲ್ಲದೆ ಲಗಾಮಿಲ್. ಮಸ್ತು ಮಸ್ತು ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು. ಸುಸ್ತು ಆಗಿ ಕುಸ್ತು ಬಿದ್ದೆ. ಉಪೇಂದ್ರ ಸರ್ ಅಂದರೆ ಚಿಂದಿ ಚಿಂದಿ ಉಳಾಯಿಸ್ಬಿಟ್ರು. ಅದು ಏನು ಸಾಂಗ್ ಅದ, ಏನು ಪೋಯಮ್ ಅದ, ಒಂದರೂ ತಿಳಿಯಲಾಗದ ಏನು ಅರ್ಥ ಅಲ್ಲತ್ತಾರ ಅಂತ. ಇದಕ್ಕಂತೂ ನಾನು ಬೆಸ್ಟ್ 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 ಪೋಯಮ್ ಬರ್ತದೆ ಅಂತ ಆ ಥರ ಅನ್ಸುತ್ತೆ. ಸಾಂಗಿಂಗು ಡಮಾರ್ ಮಾಡಿಬಿಟ್ರೆ, ಅದಕ್ಕೆ ಓಡಾಸ್ಬಿಟ್ರು. ಸೊ ಇನ್ನೂ ಸ್ವಲ್ಪ ನಾವು ಇದಕ್ಕೆ ಸ್ಕೋರ್ ಕೊಡೋಣ 8.5. ಯಾಕಂದ್ರೆ ಉಪೇಂದ್ರ ಸರ್ ಸ್ಟೆಪ್ ಒಂದು ಹಾಕ್ಯಾರ. ಸೊ ಹಾಕ್ಯದ 2 ಸ್ಟೆಪ್ ಹಾಕ್ಯಾರ. ಸೊ ಅದು ಸಲ ನಾವು 8.5 ಕೊಡೋಣ. ಸೊ ನೆಕ್ಸ್ಟ್ ಬರೋಣ ನಮ್ಮ ಬೆಕ್ಕಿನ ಕಡೆಗೆ, ನೋಡೋಣ ಹೆಂಗೆ. ಇದು ರಿಯಲ್ ಲೈಫ್ನಾಗೂ ಕೂಡ ಆಗಿದೆ. ಭಾಳ ಜನಕ್ಕೆ ಇದು ಯಾರ್ದಾರ ಅವ್ರು ಊಟ ಕಸ್ಕೋದು ಪ್ರಯತ್ನ ಮಾಡೋದು ಅವಾಗ ಲಕ್ಕಿ ಸಿಕ್ಕೇ ಸಿಗುತ್ತೆ ಅಲ್ವ. ಸೊ ನನ್ನ ಪ್ರಕಾರ ಇದಕ್ಕೆ ನಾವು ವೋಟ್ ಮಾಡೋಣ 10 out of 10. ಯಾಕಂದ್ರೆ ಕರೆಕ್ಟ್ ರಿಯಲ್ ಫ್ಯಾಕ್ಟ್ ಅದ. ಸೊ ನಾವು 10 out of 10 ಕೊಡೋಣ. ನೆಕ್ಸ್ಟ್ ವಿಡಿಯೋನ ಸ್ವಲ್ಪ ನೋಡೋಣ ಬನ್ನಿ. ನನ್ನ ಪ್ರಕಾರ ಇದೂ ಸರಿಯಾಗದ. ಯಾಕಂದ್ರೆ ಪ್ಲೇಟ್ಸ್ ಆಲ್ರೆಡಿ ಅದ್ರ ಒಳ ಹಾಕ್ಲತ್ತಾರ. ಅದಕ್ಕೆ ಹಾಕಿ ತೊಳೆದ್ರಂದ್ರೆ ಯಾರು ತೊಳೆಯಲ್ರಿ ಅಂದ್ರು ಮಾಡೇ ಮಾಡ್ತಾರೆ ಕಲಸ್ ಮಾಡಿ. ಸೊ ಇದ್ರ ಪ್ರಕಾರ ಇದನ್ನ ರಿಯಲ್ ಫ್ಯಾಕ್ಟ್ ಇದೆ. ಯಾಕಂದ್ರೆ ತಪ್ಪು ಮಾಡಿ ತಪ್ಪು ಶಿಕ್ಷೆ ಸಿಗಲೇಬೇಕು. ಸೊ ನನ್ನ ಕಡೆಯಿಂದ ಈ ರಿವ್ಯೂಗೆ 100ಕ್ಕೆ 100 ಅಂತೀನಿ. ಯಾಕಂದ್ರೆ ಇದು ಆಲ್ರೆಡಿ ಗಂಡಸರು ಈ ಥರ ಮಾಡೋರು ಯಾರೋ ಕಾಮನ್ ಅದ. ನಾವು ಎಷ್ಟು ಸರಿಯಾಗಿ ಮಾಡಿದ್ರು ಗಂಡಸರು ಅದು ಖರಾಬ್ ಮಾಡೋರೇ ಇರ್ತಾರೆ. ಸೊ ನನ್ನ ಪ್ರಕಾರ
ಇದಕ್ಕೆ 100/100 ಕೊಡ್ಬೇಕಂತದ. ಬಟ್ ನಾನು ಕೊಡೋಕ್ಕಾಗಲಿಕ್ಕಂದ್ರೆ 10/10 ಅದ ಇದಕ್ಕೆ ಸ್ಕೋರು. ಸೊ 10/10 ಸ್ಕೋರ್ ಪಕ್ಕ ಸಿಗುತ್ತೆ ಅದು. ಸೊ ನನಗೆ ಅದು ತಲೆಗೆ ಪ್ಲೇಟ್ ಮಾಡೋದು ನಗು. ಸೊ ಇದಿಷ್ಟು ವಿಡಿಯೋನಾಗ ನನಗೆ ಇಷ್ಟ ಆಗಿದ್ದು ಯಾವಂತ ಗೆಸ್ ಮಾಡಿದ್ರಿ? ನನಗಂತೂ ಇಷ್ಟ ಆಗಿದ್ದು ಮಸ್ತ್ ಹುಡುಗಿ ಬಂದು. ಯಾಕಂದ್ರೆ ಅದು ಸ್ಟೆಪ್ ಜಾಸ್ತಿ ಉಪೇಂದ್ರ ಸರ್ ಅಂದ್ರೆ ಜಾಸ್ತಿ ಸಾಂಗು ಟ್ರೆಂಡಿಂಗಾಗಿ ನಡೆದಿದ್ದೀನಿ ನಾನು ಕೂಡ. ಸೊ ಉಪೇಂದ್ರ ಸರ್ ಅವ್ರದ್ದು ಎಷ್ಟು ಅಲ್ಲಿ ಅಷ್ಟು ಸಾಕಾಗೋದಿಲ್ಲ. ಸೊ ಉಪೇಂದ್ರ ಸರ್ ಅವರಿಗೆ ಈಸ್ ಅ ಬೆಸ್ಟ್ ಆ್ಯಕ್ಟರ್. ಸೊ ನನ್ನ ಕಡೆಯಿಂದ ಇದಕ್ಕೆ ಇದ್ರಾಗ ವಿನರ್ ಆಗಿದ್ದು ಮಸ್ತ್ ಹುಡುಗಿ. ಅಯ್ಯೋ ಸೊ ಆ ವಿಡಿಯೋನ ನಾನು ವಿನ್ ಮಾಡ್ತಾ ಇದ್ದೀನಿ ಇದು ಗೇಮ್ನಾಗ. ಸೊ ಇದ್ರ ಪ್ರಕಾರ ಎಲಿಮಿನೇಟ್ ಮಾಡೋದು ವಿಡಿಯೋನು ಸರಿಯಾಗಿದ್ದೀನಿ, ಮಾಡಬೇಕು ಕೂಡ. ಬಟ್ ಅದ್ರ ಪೋಯಮ್ ಯಾಕೆ ಬಂದು ಪೋಯಮ್ ಪ್ಲೇ ಹಾಕಂತ ನಗು ಅಂತ. ಸೊ ನಮ್ಮ ಅಮ್ಮಂಗೂ ಫಸ್ಟ್ ವಿಡಿಯೋ ತೋರಿಸಿದ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಕೇಳೋಣ. ಮಮ್ಮಿ ಸೊ ನಮ್ಮ ಮಮ್ಮಿದು ಒಪಿನಿಯನ್ ಕೇಳೋಣ. ಯಾವ ಅದು ನೈಟ್ ವಿಡಿಯೋ ತೋರಿಸಿದಂಗಿತ್ತು. ಮಸ್ತ್ ಸೊ ನಮ್ಮ ಮಮ್ಮಿಗೂ ಅದು ಎಲಿಮಿನೇಟೆಡ್ ವಿಡಿಯೋ ಅಂದ್ರೆ ಎಲ್ಲರಿಗೆ ನಗು ಹೊಂಟದ. ಯಾವ ಥರ ಮಾಡಿದ್ದಾರೆ ಅಂದ್ರೆ ಸಾಂಗಿಗೆ ಅಂದ್ರೆ ತಿಳ್ಕೊಬೋದು ನೀವು ಯಾವ ಥರ ಆಗ್ಯದ ಅಂತ. ಸೊ ಎಲ್ಲ ಇದು ಸಿಂಗರ್ಗಳಿಗೆ ಕರ್ಸೋದು ಬಿಟ್ಟು ಅಲ್ಲಿಂದ ಎಲಿಮಿನೇಟೆಡ್ ಮಾಡಿದ್ಕೆ ವಿಡಿಯೋಗೆ ಈಗ ಎಲ್ಲರೂ ಮೆಚ್ಚಲತ್ತಾರ. ಈಗ ನೆಕ್ಸ್ಟ್ ಫಸ್ಟಿಗೆ ಹಲ್ಕ ಬಂದನ್ರಿ, ಹಲ್ಕ ಅನ್ನಕ್ಕೆ ಈಗ ಇದಕ್ಕೆ ಬಂದನ್ರಿ. ಈಗ ಮಸ್ತ್ ಹುಡುಗಿ ಬಂದಡ್ರಿ ಅಂತಂತದ್ದು ಗಾನ ಟ್ರೆಂಡಿಂಗ್ ನಡೆದವ. ಸೊ ಇದಕ್ಕೆ ನಮ್ಮ ಮಮ್ಮಿ ಎಷ್ಟು ಓಟ್ ಕೊಡ್ತೇವ ಅದಕ್ಕೆ? ಮಮ್ಮಿ ಎಷ್ಟು ಓಟ್ ಕೊಡ್ತದ ವಿಡಿಯೋಸ್ನಾಗ? ಹಾಂ ಎಷ್ಟು ಅಂದ್ರೆ 1 to 10 ತನ ಎಷ್ಟು ಓಟ್ ಕೊಡ್ತವೆ? 1 to 10 ತನಕ. ಈಗ ಟ್ಯಾಂಪಿಂಗ್ ನಡೆದಲ್ಲ, ಅದು ಏನು ಮಾಡೋದಿಲ್ಲ ನಾವು, ಏನು ಯಾರಿಗೆ ಹೇಳೋಕ್ಕಿಲ್ಲ. ಎಷ್ಟು ಸ್ಕೋರ್ ಕೊಡಂಗಿದ್ವಿ ಅವ್ರು ಈಗ ಎಲಿಮಿನೇಟೆಡ್ ಮಾಡೋದು? 5. ಯಾಕಂದ್ರೆ ಇದು ಎಜುಕೇಷನ್ ಹಾಳಾಗುತ್ತೆ. ಸೊ ಇದು ಮಾಡೋದು ತಪ್ಪದ, ಎಲಿಮಿನೇಟೆಡ್ ಮಾಡೋದು. ಸೊ ರಿಯಲಾಗಿ ಮಾಡಿದೆ ಬೇರೆ ಇರ್ತದೆ, ಎಲಿಮಿನೇಟ್ ಮಾಡೋದು ಬೇರೆದು ಇರ್ತದೆ. ನಮ್ಮ ಪ್ರಕಾರ ಎಲಿಮಿನೇಟೆಡ್ ಮಾಡ್ಲಾರ್ದೆ ಇರೋದೇ ಚಲೋನೇ ಅದ. ಬಟ್ ಅದು ಟ್ರೆಂಡಿಂಗ್ನಾಗ ನಡೆದ ಪೋಯಮ್ ಥರ ಹೇಳಿದ್ರೆ ಅದು ಯಾರು ಮೆಚ್ತಾರೆ? ನಮ್ಮ ಅಮ್ಮ ಕೂಡ ನಗ್ಲಾತ ನೋಡಿ ಮಸ್ತ್ ಏನು ಪೋಯಮ್ ಮಾಡ್ಲತ್ತಾರ ಶಾಲೆಗೆ ಹೋಗೋದೇನೋ ಸಣ್ಣ ಚಿಕ್ಕಳು ನೋಡಿ ನಗಂಗರಿ ಆ ಥರ ಅದು ವಿಡಿಯೋ ಎಲಿಮಿನೇಟೆಡ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಎಲಿಮಿನೇಟೆಡ್ ವಿಡಿಯೋ ಆಗೋಷ್ಟು ಬೇಗ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಚಿಕ್ಕ ಮಕ್ಕಳ ಮೇಲೆ ಅದೇ ಪ್ರಭಾವ ಬೀರುತ್ತೆ. ಪೋಯಮ್ ಪ್ರಕಾರ ಇದ್ದನಂದ್ರೆ ಇದು ಏನೇ ಹೇಳ್ತೀರ, ಈಗ ಕುವೆಂಪುರದವ್ರದ್ದು ಒಂದು ಸಣ್ಣದೇನೆ ಚಿಕ್ಕದಂತ ವಿಡಿಯೋ ಮಾಡಿ ಹಾಕ್ಬೇಕು, ಕವಿಯವ್ರ ಬಗ್ಗೆ ತಿಳಿಸ್ಬೇಕಂತ ಅಂಥ ವಿಡಿಯೋ ಮಾಡಿದರೆ ಸರಿಯಾಗಿರುತ್ತೆ. ಈ ಸಾಂಗಿನ ಥರ ಮಾಡಿದ್ರೆ ಚಿಕ್ಕೋಳ ಮೈಂಡ್ನಾಗ ಅದೇನೇ ಸೆಟ್ ಆಗುತ್ತೆ. ನನ್ನ ಪ್ರಕಾರ ಇದು ಕಂಡಮ್ ಅಂತ ಅಂತೀನಿ. ಸೊ ಬ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲಿಗೆ. ಧನ್ಯವಾದಗಳು.